ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತ್ರಿವಿಕಾ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಕರ್ನಾಟಕದಲ್ಲಿ ಎಲ್ಲರೂ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು. ಬಟ್ ಮುಂಬೈಯಲ್ಲಿ ಇವತ್ತು ಕಿಂಕ್ರಾಂತಿ ಅಂತ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಕಿಂಕ್ರಾಂತಿ ಹಬ್ಬದ ದಿನ ಇಲ್ಲಿ ಯಾವುದೇ ರೀತಿ ಎಳ್ಳು ಬೆಲ್ಲ ಆಗಿರ್ಬೋದು ಯಾವುದನ್ನು ತಿನ್ನೋದೂ ಇಲ್ಲ, ಬೇರೆಯವ್ರಿಗೆ ಕೊಡೋದೂ ಇಲ್ಲ. ಸೊ ಹಾಗಾಗಿ ಇವತ್ತು ಏನು ಸೆಲೆಬ್ರೇಷನ್ ಏನೂ ಮಾಡ್ತಾ ಇಲ್ಲ. ಸೊ ಅದಕ್ಕೆ ಕಿಂಕ್ರಾಂತಿ ಅಂತ ಕರೀತಾರೆ. ಸೊ ನೆಕ್ಸ್ಟು ನಾಳೆ ಬೋರನ್ ಅಂತ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಬೋರನ್ ಅಂತಂತಂದರೆ ಯಾವುದೇ ಚಿಕ್ಕ ಮಕ್ಕಳಾಗಿರ್ಬೋದು, ಆ ಚಿಕ್ಕ ಮಕ್ಕಳಿಗೆ ದೃಷ್ಟಿ ತೆಗಿಯೋದ್ರಿಂದ ತೆಗಿಯೋದಕ್ಕೆ ಬೋರನ್ ಅಂತ ಇಲ್ಲಿ ಕರೀತಾರೆ. ಬೋರನ್ಗೆ ಏನೇನು ಮಾಡ್ತಾರೆ ಅಂತಂದರೆ 5 ರೀತಿ ಪದಾರ್ಥಗಳನ್ನು, ಅಂದರೆ ಹಸಿ ಕಡಲೆ ಆಗಿರ್ಬೋದು, ಮತ್ತು ಪೂರಿ ಆಗಿರ್ಬೋದು, ಅದರಲ್ಲಿ ಮತ್ತು ಚಾಕ್ಲೇಟ್ ಆಗಿರ್ಬೋದು, ಮತ್ತು ಬೋರೆ ಹಣ್ಣು ಅಂತಾರೆ, ನಮ್ಮ ಉತ್ತರ ಕರ್ನಾಟಕ ಸೈಡ್ ಬೋರೆ ಹಣ್ಣು ಅಂತಾರೆ. ಸೊ ಆ ಬೋರೆ ಹಣ್ಣು ಆಗಿರ್ಬೋದು, ಕಬ್ಬಾಗಿರ್ಬೋದು, ಸೊ ಅದನ್ನೆಲ್ಲನೂ ಮಿಕ್ಸ್ ಮಾಡಿ ಮಗುಗೆ ದೃಷ್ಟಿಗೆ ತೆಗೆದು ತಲೆ ಮೇಲೆ ಹಾಕ್ತಾರಂತೆ. ಸೊ ಇದನ್ನು ಬೋರನ್ ಅಂತ ಕರೀತಾರೆ. ಸೊ 5 ಜನ ಮುತ್ತೈದೆಯರು ಬಂದು ಇದನ್ನು ಮಾಡ್ತಾರೆ. 5 ಜನ ಆಗಿರ್ಬೋದು, 10 ಜನ ಆಗಿರ್ಬೋದು, ಎಷ್ಟಾದರೂ ಆಗಿರ್ಬೋದು. ಸೊ ಇದಕ್ಕೆ ಬೋರನ್ ಅಂತ ಕರೀತಾರೆ. ಸೊ ಹಾಗಾಗಿ ನನ್ನ ಮಗಳು ಈ ವರ್ಷ ಹುಟ್ಟಿರೋದ್ರಿಂದ ಸೊ ನಾವು ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಬೋರನ್ನು. ನಾಳೆ ನನ್ನ ಮಗಳಿಗೂ ಮೊದಲನೇ ವರ್ಷದ ಸಂಕ್ರಾಂತಿ ಆಗಿರೋದ್ರಿಂದ ಸೊ ನಾವು ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಹೇಗೆಲ್ಲ ಸೆಲೆಬ್ರೇಷನ್ ಮಾಡ್ತೀವಿ, ಏನೇನು ತೊಗೊಂಬಂದಿದ್ದೀವಿ ನನ್ನ ಮಗಳಿಗೆ, ಯಾವ ರೀತಿ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸೋಕ್ಕೆ ಇಷ್ಟಪಡ್ತೀನಿ. ಸೊ ಅವಳಿಗೂ ಆ ಸೆಲೆಬ್ರೇಷನ್ಗೋಸ್ಕರ ಏನೇನು ತೊಗೊಂಬಂದಿದ್ದೀನಿ, ಏನೇನು ಹಾಕ್ತೀನಿ ಅವಳಿಗೆ, ಯಾವ ರೀತಿ ಇರುತ್ತೆ, ಪ್ಲೀಸ್ ಬನ್ನಿ ನೋಡೋಣ. ಹೇಗೆ ಮಲಗಿದ್ದಾಳೆ ಇಬ್ರು. ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಹೇಗೆ ಮಲಗಿದ್ದಾರೆ ನೋಡಿ, ನಿದ್ದೆಯಲ್ಲಿದ್ದಾರೆ. ಅಯ್ಯೋ ಪಾಪ. ನಾನು ಕೆಲವೊಂದು ಐಟಮ್ಗಳನ್ನ ನನ್ನ ಮಗಳಿಗೋಸ್ಕರ ತೊಗೊಂಡಿದ್ದೀನಿ. ಸೊ ಐಟಮ್ ಏನೇನಂತ ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಇದು ಬೋರನ್ ದಿನ ಹಾಕ್ಕೊಳ್ಳುವಂಥ ಬಟ್ಟೆ ನನ್ನ ಮಗಳದು. ಅಂದರೆ ಕಪ್ಪು ಬಟ್ಟೆನ ಹಾಕಿ ದೃಷ್ಟಿನ ತೆಗಿಬೇಕಂತೆ. ಸೊ ಹಾಗಾಗಿ ನನ್ನ ಮಗಳಿಗೋಸ್ಕರ ಕಪ್ಪು ಬಟ್ಟೆನ ನಾನು ತೊಗೊಂಡಿದ್ದೀನಿ. ಈ ಥರ ಇದೆ ಅದು ಕಪ್ಪು ಬಟ್ಟೆ. ಎಷ್ಟು ಕ್ಯೂಟಾಗಿದೆ ಅಲ್ಲ, ತುಂಬ ಕ್ಯೂಟಾಗಿದೆ ಇದು. ಇಷ್ಟೇ ಪುಟ್ಟದಾಗಿ ಇದೆ ಇದು. ನನ್ನ ಮಗಳಿಗೆ ಪರ್ಫೆಕ್ಟಾಗಿ ಆಗುತ್ತೆ ಆ್ಯಕ್ಚುಲಿ. ಇದು ನನ್ನ ಮಗಳದು ಬಟ್ಟೆ. ನಾಳೆ ಹಾಕ್ಕೊಳ್ತಾಳೆ. ನಾಳೆ ಪೂರ್ತಿ ರೆಡಿ ಆದಮೇಲೆ ನಿಮಗೆ ತೋರಿಸ್ತೀನಿ ಅವಳು ಹೇಗೆ ರೆಡಿ ಮಾಡ್ತೀನಿ. ಇದು ಅವಳು ಪುಟ್ಟ ಲಂಗ ದಾವಣಿ. ಸೊ ಇದನ್ನು ನೋಡಿದಾಗ ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಸೊ ನಾನು ನನ್ನ ಹಸ್ಬೆಂಡ್ ಹೋಗಿ ಪರ್ಚೇಸ್ ಮಾಡ್ಕೊಂಡ್ಬಂದ್ವಿ ನನ್ನ ಮಗಳಿಗೋಸ್ಕರ ಇದು. ಹಾಗೆ ಅವಳ ಜೊತೆಗೆ ನಾನು ಕೂತ್ಕೋಬೇಕಂತೆ ಬ್ಲ್ಯಾಕ್ ಬಟ್ಟೆಲಿ. ಸೊ ನನಗೋಸ್ಕರ ಬ್ಲ್ಯಾಕ್ ಸೀರೆನ ಪರ್ಚೇಸ್ ಮಾಡಿದ್ವಿ. ಸಿಂಪಲ್ ಆಗಿದೆ. ಸೊ ಒನ್ ಡೇಗೋಸ್ಕರ ಅಂತ ಹೇಳ್ಬಿಟ್ಟು ಈ ಥರ ಬ್ಲ್ಯಾಕ್ ಸ್ಯಾರಿನ ನಾನು ತೊಗೊಂಡೆ. ಸೊ ಆ ದಿನ ಸೀರೆ ಉಟ್ಕೊಂಡು ಸೊ ನಾನು ನನ್ನ ಮಗಳು ಜೊತೆಗೆ ಕೂತ್ಕೊಳ್ತೀವಿ. ನಾಳೆ ನೀವು ನೋಡ್ಬೋದು ನನ್ನ ಮಗಳ ಜೊತೆಗೆ. ಸೊ ಇದನ್ನು ನಾನು ಬ್ಲೌಸ್ನ ಸ್ಟಿಚ್ ಮಾಡಿಸಿ ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ಇರುತ್ತೆ ನನ್ನ ಕಾಸ್ಟ್ಯೂಮ್. ಆ್ಯಕ್ಚುಲಿ ಏನು ಹೇಳಬೇಕು ಅಂತ ಅಂದರೆ ನಾನು ಅಂದ್ಕೊಂಡಿದ್ದೆ ನಾರ್ಮಲ್ ಪೈಠಾನಿ ಸಾರಿ ಉಟ್ಕೊಳ್ಳೋಣ ಅಂತ. ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಸೊ ಹಾಗಾಗಿ ನಾನು ಪೈಠಾನಿ ಸಾಡಿನ ಪರ್ಚೇಸ್ ಮಾಡಿಬಿಟ್ಟಿದ್ದೆ ಸಂಕ್ರಾಂತಿ ಹಬ್ಬಕ್ಕಂತೇಳ್ಬಿಟ್ಟು. ಪೈಠಾನಿ ಸಾಡಿ ಹೀಗಿರುತ್ತೆ. ಸೊ ಆಮೇಲೆ ಗೊತ್ತಾಯಿತು ನನಗೆ ಸಂಕ್ರಾಂತಿ ಹಬ್ಬದ ದಿನ ಮಗುಗೆ ಈ ದೃಷ್ಟಿ ತೆಗೆಯೋದ್ರಿಂದ ಅಮ್ಮನೂ ಬ್ಲ್ಯಾಕ್ ಸೀರೆ ಉಟ್ಕೋಬೇಕು ಅಂತ. ಸೊ ಹಾಗಾಗಿ ಇನ್ನೊಂದು ಸೀರೆ ತೊಗೊಂಬರೋ ಹಾಗೆ ಆಯಿತು ನಮ್ಮದು. ಸೊ ಈ ಪೈಠಾನಿ ಸಾಡಿನ ಬೇರೆ ಒಂದು ಯಾವುದಾದ್ರೂ ಫಂಕ್ಷನ್ಗೆ ಹಾಕ್ಕೊಳ್ತೀನಿ. ಆವಾಗ ನೀವು ಈ ಸೀರೆನ ನೋಡ್ಬೋದು. ಈ ರೀತಿ ಇರುತ್ತೆ ಈ ಪೈಠಾನಿ ಸೀರೆ. ಫಸ್ಟ್ ಟೈಮ್ ನಾನು ಪೈಠಾನಿ ಸೀರೆನ ಪರ್ಚೇಸ್ ಮಾಡಿದ್ದೆ. ತುಂಬ ಎಕ್ಸೈಟ್ಮೆಂಟಲ್ಲಿದ್ದೆ ಪೈಠಾನಿ ಸೀರೆ ಉಟ್ಕೋಬೇಕು ಸಂಕ್ರಾಂತಿ ಹಬ್ಬದ ದಿನ ಅಂತ. ಬಟ್ ಇದು ಕ್ಯಾನ್ಸಲ್ ಆಯಿತು ನೋಡಿ. ಇದು ಒಂದು ಕೂಡ ಇದನ್ನು ನಮ್ಮ ಬೇಬಿಗೆ
ಕಿರೀಟ ಆಗಿ ಹಾಕ್ತಾರೆ ಬೋರನ್ ದಿನ. ಸೊ ಎಲ್ಲ ಬೇಬೀಸ್ಗಳಿಗೂ ಹಾಕ್ತಾರಂತ ಇದನ್ನ. ಶ್ರೀಕೃಷ್ಣ ಹೇಗೆ ರೆಡಿ ಆಗ್ತಿದ್ದ ಹಾಗೆ ಗಂಡು ಮಕ್ಕಳಿಗೆ ರೆಡಿ ಮಾಡ್ತಾರೆ, ಹೆಣ್ಮಕ್ಳಿಗೆ ಇದು ಇರೋದಿಲ್ಲ. ಸೊ ಇದೇನು ಎಳ್ಳು ಇದೆಯಲ್ಲ, ಇದು ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡು ಎಳ್ಳು ಅಂತ ಈ ಸಂಕ್ರಾಂತಿ ಹಬ್ಬದ ದಿನ ಎಳ್ಳನ್ನ ಬೀರ್ತಾರೆ. ಸೊ ಸೌತ್ ಕರ್ನಾಟಕದಲ್ಲಿ ಇದನ್ನು ಬೀರಲ್ಲ, ಎಳ್ಳು ಬೆಲ್ಲನ ಬೀರ್ತಾರೆ. ಸೊ ನಾರ್ತ್ ಕರ್ನಾಟಕದವ್ರು ಯಾರಿದ್ದೀರಾ ಅವ್ರಿಗೆ ಗೊತ್ತಾಗುತ್ತೆ ಇದು ಏನಂತ, ಗೊತ್ತಾಗ್ತಿರ್ಬೋದು. ಸೊ ಇದರಿಂದ ಹೂವಿನ ಹಾರ ಮಾಡಿಬಿಟ್ಟು ಮಗುಗೆ ಹಾಕ್ತಾರಂತೆ. ಸೊ ಇದನ್ನು ನಾವು ತೊಗೊಂಬಂದಿದ್ದೀವಿ ಅಮ್ಮಗೋಸ್ಕರ. ಇದನ್ನು ನಾಳೆ ಹಾಕ್ತೀನಿ, ಅವಾಗ ನೀವು ನೋಡ್ಬೋದು. ಸೊ ಅಮ್ಮಗೋಸ್ಕರ ನಾನು ಕೆಲವೊಂದು ಐಟಮ್ಗಳನ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಅವಳು ತುಂಬ ಕ್ಯೂಟಾಗಿ ಕಾಣಿಸ್ತಾಳೆ ಅಂದ್ಕೊಂಡಿದ್ದೀನಿ. ಸೊ ಇದು ನಂದು, ಇದು ಆಲ್ರೆಡಿ ನೋಡಿರ್ತೀರ ನೀವು, ಗೊತ್ತಿರೋರು. ಗೊತ್ತಿಲ್ಲದೆ ಇರೋರು ನೋಡ್ಬೋದು. ಇದು ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇನ್ನೊಂದು ಸಿಂಪಲ್ ಆಗಿ ಇರಲಿ ಅಂತೇಳ್ಬಿಟ್ಟು ನಾನು ಬ್ಲ್ಯಾಕ್ ಸಾಡಿ ಜೊತೆ ಇದನ್ನು ಪರ್ಚೇಸ್ ಮಾಡಿದ್ದೀನಿ, ನೋಡ್ಬೋದು. ಸೊ ಎಳ್ಳಿನ ಹಾರನೇ ಹಾಕ್ತಾರೆ, ಬಟ್ ನಾನು ಹಾಕ್ತಾಯಿಲ್ಲ. ಸೊ ನಾನು ಇದನ್ನೇ ಹಾಕ್ತಾಯಿದ್ದೀನಿ. ಸೊ ನನ್ನ ಮಗಳಿಗೋಸ್ಕರ ಇನ್ನೊಂದು ಬ್ಯಾಂಗಲ್ನ ಈ ಥರ ಪರ್ಚೇಸ್ ಮಾಡಿದೆ. ತುಂಬ ಕ್ಯೂಟಾಗಿದೆ, ಚಿಕ್ಕದಾಗಿ ವೈಟ್ ಆ್ಯಂಡ್ ಬ್ಲ್ಯಾಕ್ದು. ಸೊ ಅವಳಿಗೋಸ್ಕರ ಇನ್ನೊಂದು ಚಿಕ್ಕದು ಹೂವಿಂದು ಇದು ವೈಟ್ ಸ್ಟೋನ್ದು ಈ ಥರ ಪರ್ಚೇಸ್ ಮಾಡಿದ್ದೀನಿ ನಾನು. ಚೆನ್ನಾಗಿ ಕಾಣುತ್ತೆ ಅವಳಿಗೆ ತುಂಬಾ. ಸೊ ಹಾಕ್ಬಿಟ್ಟು ನೋಡಿದೆ, ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು. ಇದು ನನಗೋಸ್ಕರ ತೊಗೊಂಡಿರೋಂಥ ಬ್ಯಾಂಗಲ್. ಸೊ ಇದು ನೋಡ್ಬೋದು, ತುಂಬ ಕ್ಯೂಟಾಗಿದೆ. ಸೊ ಎಳ್ಳಿಂದು ಬ್ಯಾಂಗಲ್ ಹಾಕ್ತಾರೆ, ಬಟ್ ನಾನು ಬೇಡ ಇರಲಿ ಇದೆ ಅಂತೇಳ್ಬಿಟ್ಟು ವೈಟ್ ಕಲರಲ್ಲಿ ಪರ್ಚೇಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ಇದು ಕೂಡ. ನಾಳೆ ನೀವು ನನ್ನನ್ನು ರೆಡಿ ಆದಾಗ ನೋಡ್ಬೋದು. ಸೊ ಇಷ್ಟು ನಾನು ಪರ್ಚೇಸ್ ಮಾಡಿರುವಂಥದ್ದು. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ, ಇಷ್ಟ ಆಗಿರುತ್ತೆ. ಸೊ ನಾಳೆ ಮತ್ತೆ ರೆಡಿಯಾಗಿ ನನ್ನ ಫಂಕ್ಷನ್ ಹೇಗಿರುತ್ತೆ, ನಂದು ಅಮ್ಮೋದು ಬೋರನ್ ಫಂಕ್ಷನ್ ನೀವು ನಾಳೆ ವಿಡಿಯೋದಲ್ಲಿ ನೋಡ್ಬೋದು. ಸೊ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್, ಟಾಟಾ.